In this lecture, we will be discussing about insertion of a new node at the end of linked list. See, insertion at the end in the sense, assume already when the existing linked list is there. Okay, this is the existing linked list. We have header pointer pointing to the first node. So data, let's assume it as 1, 2, 3. So ಈ particular linked list ಗೆ at the end we will add a new node. ಹೊಸ node create ಮಾಡಿ ಈ node ನ ನಾವು end ಗೆ add ಮಾಡಬೇಕು. Here we will have two cases. ಎರಡು ಕೇಸ್ ನ ಕನ್ಸಿಡರ್ ಮಾಡೋಣ. ಸೊ ಫಸ್ಟ್ ಕೇಸ್ ಲೆಟ್ಸ್ ಅಸ್ಯೂಮ್ ದಟ್ ಏನು ಲಿಂಕ್ ಲಿಸ್ಟ್ ಇಲ್ಲ, ಇನ್ ದ ಸೆನ್ಸ್ ಕ್ರಿಯೇಟೇ ಇಲ್ಲ, ಎಕ್ಸಿಸ್ಟಿಂಗ್ ಲಿಂಕ್ ಲಿಸ್ಟ್ ಇಲ್ಲ. ಆ ಹೊಸ ಲಿಂಕ್ ಲಿಸ್ಟ್ ಅಥವಾ ಎಕ್ಸಿಸ್ಟಿಂಗ್ ಲಿಂಕ್ ಲಿಸ್ಟ್ ಏನಿಲ್ಲ, ನಾವು ಅದಕ್ಕೆ ನ್ಯೂ ನೋಡ್ ಆಡ್ ಮಾಡ್ತಿದೀವಿ ಅಂದ್ರೆ ಹೌ ವಿ ವಿಲ್ ಡೂ ದಟ್? ಸಿ ಫಸ್ಟ್ ವೆನ್ ವಿ ಎಂಟರ್, ಲೆಟ್ಸ್ ಡಿಫೈನ್ ಅ ಫಂಕ್ಷನ್ ಫಸ್ಟ್. ಓಕೆ, ಲೆಟ್ಸ್ ಅಸ್ಯೂಮ್ ಇಟ್ ಆಸ್ ವಾಯ್ಡ್ ಇನ್ಸರ್ಟ್ ಅಂತ ಒಂದು ಫಂಕ್ಷನ್ ನ ಡಿಫೈನ್ ಮಾಡ್ಕೊಂಡಿದ್ವಿ. ಸೊ ಈ ವಾಯ್ಡ್ ಇನ್ಸರ್ಟ್ ಒಳಗಡೆ ಫಸ್ಟ್ ವಿ ವಿಲ್ ಗೋ ಅಂಡ್ ಚೆಕ್ ವೆದರ್ ದ ಹೆಡ್ ಇಸ್ ನಲ್ ಆರ್ ನಾಟ್. ಏಕೆಂದ್ರೆ ಇಫ್ ಹೆಡ್ ಪಾಯಿಂಟರ್ ಏನಿದೆ, ಇಫ್ ದಿಸ್ ಈಸ್ ಈಕ್ವಲ್ ಟು ನಲ್ ಅಂದ್ರೆ ವಾಟ್ ಇಟ್ ಸೇಸ್ ದಟ್ ಲಿಂಕ್ ಲಿಸ್ಟ್ ಕ್ರಿಯೇಟೇ ಆಗಿಲ್ಲ. ಕರೆಕ್ಟ್, ಯಾಕೆಂದ್ರೆ ಲಿಂಕ್ಡ್ ಲಿಸ್ಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಅಟ್ ಲೀಸ್ಟ್ ಒನ್ ನೋಡ್ ಆದ್ರೂ ಎಕ್ಸಿಸ್ಟ್ ಆಗ್ತಿದೆ ಅಂದ್ರೆ ದ ಹೆಡರ್ ಪಾಯಿಂಟರ್ ವಿಲ್ ಬಿ ಪಾಯಿಂಟಿಂಗ್ ಟು ದಟ್ ಪರ್ಟಿಕ್ಯುಲರ್ ನೋಡ್. ಅವಾಗ ಹೆಡ್ ವಿಲ್ ನಾಟ್ ಹ್ಯಾವ್ ದ ವ್ಯಾಲ್ಯೂ ಆಫ್ ನಲ್, ಇನ್ಸ್ಟೆಡ್ ಅಡ್ರೆಸ್ ಆಫ್ ದ ಫಸ್ಟ್ ನೋಡ್ ಸ್ಟೋರ್ ಆಗಿರುತ್ತೆ. ಸೊ ದಟ್ಸ್ ವೈ ವಾಟ್ ವಿಲ್ ಡೂ, ಇಫ್ ಹೆಡ್ ಈಕ್ವಲ್ ಟು ನಲ್ ಇದೆ ಅಂದ್ರೆ we will just make the head point to the new node. Head equals to new node ಅಂತ ಮಾಡ್ಬಿಡ್ತೀವಿ. ಆವಾಗ ಈ ನ್ಯೂ ನೋಡ್ ಏನ್ ಕ್ರಿಯೇಟ್ ಮಾಡಿರ್ತೀವಿ ದಟ್ ಬಿಕಮ್ಸ್ ದ ಫಸ್ಟ್ ನೋಡ್ ಆಫ್ ದ ಲಿಂಕ್ಡ್ ಲಿಸ್ಟ್. ಬಟ್ ಇಫ್ ಇನ್ ಕೇಸ್ ಲಿಂಕ್ ಲಿಸ್ಟ್ ಆಲ್ರೆಡಿ ಎಕ್ಸಿಸ್ಟ್ ಆಗ್ತಿದೆ ಅಂದ್ರೆ ದಟ್ ವಿಲ್ ಬಿ ಅವರ್ ಕೇಸ್ 2. ಓಕೆ, ಸೊ ನಾವು ಲೆಟ್ಸ್ ಲುಕ್ ಇನ್ ಟು ಕೇಸ್ 2. ಸೊ ಹೆಡ್ ಪಾಯಿಂಟರ್, ಇವಾಗ ಕೇಸ್ 2 ಅಲ್ಲಿ ವಿ ಆರ್ taking the else part. If part ನಾನು ಡಿಸ್ಕಸ್ ಮಾಡಿದ್ವಿ, ಸೊ ನಾವು we are taking with the else part. Else part ಅಲ್ಲಿ what we'll do, we will first create a node. So here we have created a node. A node ಏನ್ ಡೈನಾಮಿಕ್ ಮೆಮೊರಿ ಅಲೋಕೇಟ್ ಮಾಡಿರ್ತೀವಿ, we will name that as new node. Okay, so now new node ಅಲ್ಲಿ we have the value 4, ಡೇಟಾನ 4 ಅಂತ ಸ್ಟೋರ್ ಮಾಡಿದೀವಿ. And at the end ಅಂದ್ರೆ ಲಿಂಕ್ ಪಾರ್ಟ್ ಏನಿರುತ್ತೆ that will make it as null. ಇದಿಷ್ಟು ಆದ್ಮೇಲೆ ಏನ್ ಮಾಡ್ತೀವಿ, ವಿ ವಿಲ್ ಸ್ಟಾರ್ಟ್ ಟು ಟ್ರಾವರ್ಸ್ ದ ಲಿಂಕ್ ಲಿಸ್ಟ್. ಎಕ್ಸಿಸ್ಟಿಂಗ್ ಲಿಂಕ್ ಲಿಸ್ಟ್ ಏನಿದೆ ಇದನ್ನ ಟ್ರಾವರ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಅಟ್ ದ ಎಂಡ್ ನಾವು ಹೊಸ ನೋಡ್ನ ಆಡ್ ಮಾಡ್ಬೇಕಿರೋದು. ಕರೆಕ್ಟ್, ಅಂಡ್ ದಟ್ಸ್ ವೈ ವಿ ನೀಡ್ ಟು ಮೂವ್ ಟು ದ ಎಂಡ್ ಆಫ್ ದ ಲಿಂಕ್ಡ್ ಲಿಸ್ಟ್. ನಮಗೆ ಯಾವಾಗ್ಲೂ ಫಸ್ಟ್ ನೋಡ್ ಮಾತ್ರ ಅಡ್ರೆಸ್ ಗೊತ್ತಿರುತ್ತೆ, ವಿ ಡೋಂಟ್ ನೋ ದ ಅಡ್ರೆಸ್ ಆಫ್ ಲಾಸ್ಟ್ ನೋಡ್. ಸೊ ದಟ್ಸ್ ವೈ ಎವ್ರಿ ಟೈಮ್ ಯು ನೀಡ್ ಟು ಆಡ್ ಅ ನ್ಯೂ ನೋಡ್ ಟು ದ ಲಿಂಕ್ಡ್ ಲಿಸ್ಟ್ ಫ್ರಮ್ ದ ಬಿಗಿನಿಂಗ್ ನೀವು ಟ್ರಾವರ್ಸಲ್ ಮಾಡಬೇಕು. ಸೊ ನಾವು ಕನ್ಸಿಡರ್ ಫಾರ್ temp equals to head. So temp ಅಂತ ಒಂದು ವೇರಿಯಬಲ್ ತಗೊಳ್ತಿದೀವಿ, ದಟ್ ಇಸ್ ನಾವು ಹ್ಯಾವಿಂಗ್ ದ ಸೇಮ್ ವ್ಯಾಲ್ಯೂ ಆಸ್ ಹೆಡ್. ಸೊ ಇವಾಗ temp ವೇರಿಯಬಲ್, ದಿಸ್ ಇಸ್ ಆಲ್ಸೋ ಪಾಯಿಂಟಿಂಗ್ ಟು ದ ಫಸ್ಟ್ ನೋಡ್. ಅಂಡ್ ದೆನ್ temp ಯಾವಾಗ ಎಂಡ್ ಆಗಬೇಕು, when it reaches null. ದಟ್ಸ್ ವೈ temp ನಾಟ್ ಈಕ್ವಲ್ ಟು ನಲ್ ಇರೋವರೆಗೂ ನಮಗೆ ಟ್ರಾವರ್ಸಲ್ ಆಗುತ್ತೆ. ಅಂಡ್ temp ಇನ್ಕ್ರಿಮೆಂಟ್ ಯಾವ ರೀತಿ ಆಗಬೇಕು, ಬೇಸ್ಡ್ ಆನ್ ದ ಅಡ್ರೆಸ್. ಕರೆಕ್ಟ್, ಸೊ ದಟ್ ಈಸ್ ನೆಕ್ಸ್ಟ್ ಪಾಯಿಂಟರ್ ನಾವು ನೆಕ್ಸ್ಟ್ ಅಂತ ತಗೊಂಡಿದ್ವಿ. ಸೊ ದಟ್ಸ್ ವೈ temp ಈಕ್ವಲ್ಸ್ ಟು temp next. ಸೊ ಈ ರೀತಿ ಅಪ್ಡೇಷನ್ ಆಗುತ್ತೆ. ನಮ್ಗೆ ವ್ಯಾಲ್ಯೂ ಏನು ಆಕ್ಸೆಸ್ ಮಾಡೋ ಅಂತ ನೆಸೆಸಿಟಿ ಇಲ್ಲ. ಸೊ ದಟ್ಸ್ ವೈ ವಿಲ್ ಪುಟ್ ಅ ಸೆಮಿಕೋಲನ್. ಜಸ್ಟ್ ವಿ ನೀಡ್ ದ ವ್ಯಾಲ್ಯೂ ಆಫ್ temp. temp ಅಲ್ಲಿ ಈ ಅಡ್ರೆಸ್ ಅಥವಾ ಥರ್ಡ್ ನೋಡ್ ಏನಿದೆ ಅದನ್ನ ನಾವು ಆಕ್ಸೆಸ್ ಮಾಡ್ಬೇಕಿರೋದಷ್ಟೇ. ಸೊ ನಾವು ಆಫ್ಟರ್ ಕಂಪ್ಲೀಟ್ಲಿ ಆಕ್ಸೆಸಿಂಗ್ ದ ಲಿಂಕ್ಡ್ ಲಿಸ್ಟ್, ಫಸ್ಟ್ ಇಟರೇಷನ್ ಅಲ್ಲಿ ಈ 1 ಆಕ್ಸೆಸ್ ಮಾಡುತ್ತೆ. ಸಿಂಗಲ್ ಫಾರ್ ಲೂಪ್ ಇರೋದು, ಫಾರ್ ಲೂಪ್ ಒಳಗಡೆ ಏನು ಸ್ಟೇಟ್ಮೆಂಟ್ಸ್ ಇಲ್ಲ. ಸೊ ಅಗೇನ್ ಇಟ್ ವಿಲ್ ಬಿ ಇನ್ಕ್ರಿಮೆಂಟೆಡ್, ಮತ್ತೆ ಸೆಕೆಂಡ್ ನೋಡ್ ನ ಆಕ್ಸೆಸ್ ಮಾಡುತ್ತೆ. ಅಗೇನ್ ಇಟ್ ವಿಲ್ ಬಿ ಇನ್ಕ್ರಿಮೆಂಟೆಡ್ ಅಂಡ್ ಇಟ್ ವಿಲ್ ಆಕ್ಸೆಸ್ ದ ಥರ್ಡ್ ನೋಡ್. ಮತ್ತೆ ಇನ್ಕ್ರಿಮೆಂಟ್ ಆದಾಗ ಏನಾಗುತ್ತೆ, ಲೈಕ್ ಇಟ್ ವಿಲ್ ಹ್ಯಾವ್ ದ ವ್ಯಾಲ್ಯೂ temp next is ಈಕ್ವಲ್ ಟು ನಲ್ ನಾವು. ಸೊ ಅವಾಗ ಏನಾಗುತ್ತೆ, ನಾವು temp is ಪಾಯಿಂಟಿಂಗ್ ಟು ದ ಥರ್ಡ್ ನೋಡ್. ರಿಮೆಂಬರ್ ದಿಸ್. ಸೊ temp ಅಲ್ಲಿ ಇವಾಗ ಥರ್ಡ್ ನೋಡ್ ಇದೆ. ಇವಾಗ ಇಫ್ ವಿ ವಾಂಟ್ ಟು ಆಡ್ ದಿಸ್ ನ್ಯೂ ನೋಡ್ 4 ಏನ್ ಕ್ರಿಯೇಟ್ ಮಾಡಿದೀವಿ, ಇದನ್ನ ವಿ ವಾಂಟ್ ಟು ಆಡ್ ಇಟ್ ಟು ದ ಲಿಂಕ್ ಲಿಸ್ಟ್. ಕರೆಕ್ಟ್, ಸೊ ಲಿಂಕ್ ಲಿಸ್ಟ್ ಗೆ ಆಡ್ ಮಾಡ್ಬೇಕು ಅಂದ್ರೆ ಏನರ್ಥ, ಈ ಲಾಸ್ಟ್ ನೋಡ್ದು ಪಾಯಿಂಟರ್ ನ ವಿ ನೀಡ್ ಟು ಮೇಕ್ ಇಟ್ ಪಾಯಿಂಟ್ ಟು ದ ನ್ಯೂಲಿ ಕ್ರಿಯೇಟೆಡ್ ನೋಡ್. ಸೊ ಯಾವ ರೀತಿ ಮಾಡ್ಬೋದು ಅದನ್ನ, ವಿ ಕ್ಯಾನ್ ಜಸ್ಟ್ ರೈಟ್ temp next ಈಕ್ವಲ್ಸ್ ಟು ನ್ಯೂ ನೋಡ್.
ದಟ್ಸ್ ಇಟ್. ಸೊ ಇವಾಗ ಟೆಂಪ್ ನೆಕ್ಸ್ಟ್ ಇಸ್ ನಥಿಂಗ್ ಬಟ್ this linker point. ಈ linker point na we made it point to the newly created node. So now this became the last node of the linked list. That's it. So program ನೋಡೋಣ. So structure define ಮಾಡ್ಕೊಂಡಿದೀವಿ int data and struct node we have taken pointer as next. Next head pointer ತಗೊಂಡಿದೀವಿ and initially ಅದನ್ನ ನಲ್ಲಿಗೆ ಡಿಕ್ಲೇರ್ ಮಾಡಿ ಇಟ್ಟಿದೀವಿ. ಅದಾದ್ಮೇಲೆ ವಿ ಹ್ಯಾವ್ ಡಿಫೈನ್ಡ್ ಅ ಫಂಕ್ಷನ್ ಕ್ರಿಯೇಟ್ ಲಿಸ್ಟ್. ಸೊ ನಾವು ಯಾವಾಗೆಲ್ಲ ಈ ಕ್ರಿಯೇಟ್ ಲಿಸ್ಟ್ ಫಂಕ್ಷನ್ ನ ಕಾಲ್ ಮಾಡ್ತೀವಿ ದಟ್ ಟೈಮ್ ಅ ನ್ಯೂ ಲಿಸ್ಟ್ ಆರ್ ಅ ನ್ಯೂ ನೋಡ್ ವಿಲ್ ಬಿ ಕ್ರಿಯೇಟೆಡ್. ಹೊಸ ಲಿಸ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಎನ್ ಮತ್ತೆ ಐ ಅಂತ ಎರಡು ವೇರಿಯೇಬಲ್ಸ್ ತಗೊಂಡಿದೀವಿ ಅಂಡ್ ಹಿಯರ್ ನ್ಯೂ ನೋಡ್ ಅಂತ ವೇರಿಯೇಬಲ್ ಡಿಫೈನ್ ಮಾಡಿದೀವಿ, ಟೆಂಪ್ ಅಂತ ಇನ್ನೊಂದು ಪಾಯಿಂಟರ್ ಕೂಡ ಡಿಫೈನ್ ಮಾಡ್ಕೊಂಡಿದೀವಿ. ಫಸ್ಟ್ ವಿಲ್ ಆಸ್ಕ್ ದ ಯೂಸರ್ ಟು ಎಂಟರ್ ದ ನಂಬರ್ ಆಫ್ ನೋಡ್ಸ್. ಸೊ ಲೆಟ್ಸ್ ಅಸ್ಯೂಮ್ ನಂಬರ್ ಆಫ್ ನೋಡ್ಸ್ ಆಸ್ 3. ಸೊ ಎನ್ ಅಲ್ಲಿ 3 ಅಂತ ಸ್ಟೋರ್ ಆಗಿದೆ. ಸೊ ಬೇಸ್ಡ್ ಆನ್ ದಿಸ್ ಇನ್ಪುಟ್ ಎಷ್ಟು ನಂಬರ್ ಆಫ್ ನೋಡ್ಸ್ ಕ್ರಿಯೇಟ್ ಆಗಬೇಕು ಲಿಂಕ್ ಲಿಸ್ಟ್ ಅಲ್ಲಿ ಅಂತ ಡಿಫೈನ್ ಆಗಿರುತ್ತೆ. ಸೊ ನಾವು ಇಫ್ ಎನ್ ಈಕ್ವಲ್ಸ್ ಟು 0 ಇನ್ಪುಟ್ ಕೊಟ್ಟಿದೀವಿ ಅಂದ್ರೆ ಯಾವುದೇ ಲಿಂಕ್ ಲಿಸ್ಟ್ ಕ್ರಿಯೇಟ್ ಆಗಲ್ಲ, ಜಸ್ಟ್ ಇಟ್ ವಿಲ್ ಪ್ರಿಂಟ್ ಲಿಸ್ಟ್ ಇಸ್ ಎಂಪ್ಟಿ ಅಂತ ಅಂಡ್ ಇಟ್ ವಿಲ್ ರಿಟರ್ನ್. ಬಟ್ ಇನ್ ಕೇಸ್ ಎನ್ ಹ್ಯಾಸ್ ಸಮ್ ವ್ಯಾಲ್ಯೂಸ್ ಅಂದ್ರೆ ದಿಸ್ ಇಸ್ ದ ಎಲ್ಸ್ ಪಾರ್ಟ್. ಫಾರ್ ಲೂಪ್ ಇಂದ ಸ್ಟಾರ್ಟ್ ಆಗ್ತಿರೋದು ದಿಸ್ ಇಸ್ ದ ಎಲ್ಸ್ part. See, if conditions use ಮಾಡ್ತಿದ್ದೀರಾ ಅಂದ್ರೆ there is no compulsion that else use ಮಾಡಲೇಬೇಕು ಅಂತ. So for I equals to 1 till I is less than or equal to n ಅಲ್ಲಿವರೆಗೂ ಏನಾಗುತ್ತೆ the nodes will be created. So now n is equal to 3. Correct. So I equals to 1 ಅಂದ್ರೆ first node create ಆಗ್ತಿದೆ. Using the malloc function it will create the first node. ಇದಕ್ಕೆ new node ಅಂತ ನೇಮ್ new node pointer ಏನಿದೆ that will be pointing to the node, newly created node, and ಇದಕ್ಕೆ it will take the input for data. So let's assume 1 ಅಂತ data input ಕೊಟ್ಟಿದೀವಿ ಅಂದ್ರೆ 1 will be stored in the data part. ಅದಾದ್ಮೇಲೆ new node next equals to null ಅಂತ ಮಾಡ್ತಿದೀವಿ. So this is null now initially. ಅದಾದ್ಮೇಲೆ we will check whether the head is equal to null. Initially head was null. ಯಾವುದು ಕೂಡ ಹೊಸ values ಹೊಸ already existing new nodes ಇಲ್ಲ ನಮ್ಮ ಹತ್ರ. So that's why we will make head point to the newly created node. Illa already existing. See, now after I is incremented, already one existing node is there linked list alli. So now I is equal to 2. So what it means, new node pointer ಏನಿದೆ that will come out of the first node and second node create ಮಾಡುತ್ತೆ. Here now we have the new node pointer. Again it will take the input 2 ಅಂತ ಕೊಡೋಣ. Again next will be made null. ಅದಾದ್ಮೇಲೆ again it will check whether head is equal to null. So ಈ condition ಅಲ್ಲಿ ಏನಾಯ್ತು, head is not equal to null because it is already pointing to the first node. So ಇವಾಗ ಏನಾಗುತ್ತೆ, in the else part temp next equals to new node ಆಗುತ್ತೆ. See temp variable ಏನಿದೆ this is equal to head. Remember head ಮತ್ತೆ temp initially first node ಗೆನೆ ಪಾಯಿಂಟ್ ಮಾಡ್ತಿರುತ್ತೆ. So now this temp variable ಇದ್ರದ್ದು next ಅಂದ್ರೆ this one, the link part. Temp next we are making it to point to the newly created node. That is temp next equals to new node ittu. So that's why the pointer from the first node is pointing to the second node. ಅದಾದ್ಮೇಲೆ we will move the temp variable to the new node. So what happens, ಇಲ್ಲಿ temp initially it was pointing to the first node. ಅದಾದ್ಮೇಲೆ next pointer ಏನಿತ್ತು ಆ next pointer ನ we made it point to the second node. After that temp ನ from the first node ನಾವು remove ಮಾಡಿ we made it point to the second node. Next again I increment ಆಗುತ್ತೆ, again ಹೊಸ node create ಆಗುತ್ತೆ. New node will move from second node to the third node and again ಇಲ್ಲಿ 3 ಅಂತ input ಕೊಡ್ತೀವಿ, this will become null. After that again it will check whether head is equal to null. No. So what happens, temp next ತಗೊಳುತ್ತೆ. So that is second node ಇಂದ ಹೊಸದಾಗಿ ಏನ್ ನೋಡ್ ಕ್ರಿಯೇಟ್ ಮಾಡಿದೀವಿ ಆ ನೋಡ್ಗೆ ಪಾಯಿಂಟರ್ ಮೂವ್ ಆಗುತ್ತೆ and temp will be removed from this node and it is moved to the third node. So ಈ ರೀತಿ ನಮಗೆ ಲಿಂಕ್ ಲಿಸ್ಟ್ ಕ್ರಿಯೇಷನ್ ಆಗುತ್ತೆ. After that we have the function to insert the new node at the end. So ಅದಕ್ಕೂ ಕೂಡ we have two variables, new node ಮತ್ತೆ temp ಅಂತ ಎರಡು ವೇರಿಯೇಬಲ್ಸ್ ತಗೊಂಡಿದೀವಿ. First we will create the node. First node create ಮಾಡ್ತಿದೀವಿ ಇಲ್ಲಿ and we are taking the data to insert at the end. Let's assume it as 4. ಈ ಡೇಟಾ ಏನ್ ಕ್ರಿಯೇಟ್ ಆಗುತ್ತೆ that is being kept in the data part. ಅದಾದ್ಮೇಲೆ new node next ನ we are making it null.
After that, again, cases discuss ಮಾಡಿದ್ವಿ ಅಲ್ಲ. So this is the first case. So first case ಅಲ್ಲಿ ಏನ್ ಮಾಡ್ತಿದೀವಿ? We are making the head point to the new node. ಯಾಕೆಂದ್ರೆ ಯಾವುದು ನೋಡ್ ಆಲ್ರೆಡಿ ಎಕ್ಸಿಸ್ಟ್ ಆಗ್ತಿಲ್ಲ ಲಿಂಕ್ ಲಿಸ್ಟ್ ಅಲ್ಲಿ. So that's why we are making head point to the newly created node. But in case already ಲಿಂಕ್ ಲಿಸ್ಟ್ ಅಲ್ಲಿ ನೋಡ್ ಇದೆ ಅಂದ್ರೆ ಒನ್ ಆರ್ ಟೂ ನೋಡ್ಸ್ ಎಕ್ಸಿಸ್ಟಿಂಗ್ ಇದೆ ಅಂದ್ರೆ ವಾಟ್ ವಿ ವಿಲ್ ಡೂ ದ ಟ್ರಾವರ್ಸಿಂಗ್. ಸೊ ಟ್ರಾವರ್ಸಿಂಗ್ ಗೆ ನಾನು ಫಾರ್ ಲೂಪ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಹಿಯರ್ ವಿ ಹ್ಯಾವ್ ವೈಲ್ ಲೂಪ್. ಸೊ ಇನಿಷಿಯಲಿ ಏನ್ ಮಾಡ್ಬೇಕು? ಟೆಂಪ್ ಶುಡ್ ಬಿ ಮೇಡ್ ಪಾಯಿಂಟ್ ಟು ದ ಹೆಡ್ ನೋಡ್. ಯಾಕೆಂದ್ರೆ ಹಿಯರ್ ಯು ಕ್ಯಾನ್ ಸಿ ದಟ್ ಟೆಂಪ್ ನಮಗೆ ಫೈನಲಿ ಇಟ್ ವಾಸ್ ಪಾಯಿಂಟಿಂಗ್ ಟು ದ ಥರ್ಡ್ ನೋಡ್. ಬಟ್ ಟ್ರಾವರ್ಸಲ್ ಮಾಡ್ತಿದೀವಿ ಅಂದ್ರೆ ದಿಸ್ ಟೆಂಪ್ ಇಟ್ ಶುಡ್ ಪಾಯಿಂಟ್ ಟು ದ ಫಸ್ಟ್ ನೋಡ್. ಫಸ್ಟ್ ನೋಡ್ ಇಂದ ಟ್ರಾವರ್ಸಲ್ ಆಗ್ಬೇಕು. ಸೊ ದಟ್ಸ್ ವೈ ವಿ ಆರ್ ಮೇಕಿಂಗ್ ಹೆಡ್, ಐ ಮೀನ್ ಟೆಂಪ್ ಈಕ್ವಲ್ಸ್ ಟು ಹೆಡ್. ಸೊ ಆಫ್ಟರ್ ದಟ್ ಯಾವಾಗ ನಮಗೆ ಎಂಡ್ ಆಗ್ಬೇಕು? ವೆನ್ ಟೆಂಪ್ ನೆಕ್ಸ್ಟ್ ನಾಟ್ ಈಕ್ವಲ್ ಟು ನಲ್ ಇರೋವರೆಗೂ ಟ್ರಾವರ್ಸಲ್ ಆಗ್ಬೇಕು. ಅಂಡ್ ವೆನ್ ಟೆಂಪ್ ನೆಕ್ಸ್ಟ್ ರೀಚಸ್ ದ ನಲ್, ಆವಾಗ ದ ಲೂಪ್ ವಿಲ್ ಬಿ ಬ್ರೇಕ್. ಅಂಡ್ ಟೆಂಪ್ ಈಕ್ವಲ್ಸ್ ಟು ಟೆಂಪ್ ನೆಕ್ಸ್ಟ್. ದಿಸ್ ಇಸ್ ಲೈಕ್ ಅ ಅಪ್ಡೇಷನ್ ಕಂಡೀಷನ್. ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ದಿಸ್ ಸ್ಟೇಟ್ಮೆಂಟ್, ಲೈಕ್ ಇದಲ್ಲದೆ ಬೇರೆ ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಾವು. ಸೊ ದಟ್ಸ್ ವೈ ಜಸ್ಟ್ ಟ್ರಾವರ್ಸಿಂಗ್ ಆಗ್ತಾ ಹೋಗುತ್ತೆ. ಬೇರೆ ಏನು ಲೈಕ್ ಆಕ್ಸೆಸ್ ಮಾಡ್ತಿಲ್ಲ ವ್ಯಾಲ್ಯೂಸ್, ವಿ ಆರ್ ನಾಟ್ ಅಪ್ಡೇಟಿಂಗ್ ಎನಿಥಿಂಗ್. ನೆಕ್ಸ್ಟ್ ಆಫ್ಟರ್ ಇಟ್ ರೀಚಸ್ ನಲ್, ನಾವೇನ್ ಮಾಡ್ತಿದೀವಿ? ಟೆಂಪ್ ನೆಕ್ಸ್ಟ್ ನ ವಿ ಆರ್ ಮೇಕಿಂಗ್ ಇಟ್ ಪಾಯಿಂಟ್ ಟು ದ ನ್ಯೂ ನೋಡ್. ಸೊ ದಿಸ್ ಇಸ್ ಲೈಕ್ ದಿಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ನೋಡ್ ಇದೆ ಅಂಡ್ ಹಿಯರ್ ಟೆಂಪ್ ಇಸ್ ದೇರ್. ಟೆಂಪ್ ನೆಕ್ಸ್ಟ್ ನ ವಿ ವಿಲ್ ಮೇಕ್ ಇಟ್ ಪಾಯಿಂಟ್ ಟು ದ ನ್ಯೂ ನೋಡ್. ದಿಸ್ ಇಸ್ ದ ನ್ಯೂ ನೋಡ್. ಅದಾದ್ಮೇಲೆ ವಾಯ್ಡ್ ಡಿಸ್ಪ್ಲೇ ಫಂಕ್ಷನ್ ಅಲ್ಲಿ ವಿ ವಿಲ್ ಗೋ ಆನ್ ಡಿಸ್ಪ್ಲೇಯಿಂಗ್ ದ ನೋಡ್ಸ್. ಸೊ ಇನಿಷಿಯಲಿ ಟೆಂಪ್ ನ ಅಗೇನ್ ಟು ಆಕ್ಸೆಸ್ ದ ಲಿಂಕ್ಡ್ ಲಿಸ್ಟ್ ಹೆಡ್ಗೆ ಈಕ್ವಲ್ ಮಾಡ್ಕೊಳ್ತೀವಿ. ಅಂಡ್ ದೆನ್ ಇಫ್ ಹೆಡ್ ಇಸ್ ಈಕ್ವಲ್ ಟು ನಲ್ ಇದೆ ಅಂದ್ರೆ ಲಿಂಕ್ ಲಿಸ್ಟ್ ಇಸ್ ಎಂಪ್ಟಿ ಅಂತ ಅರ್ಥ. ಆರ್ ಎಲ್ಸ್ ಇಟ್ ವಿಲ್ ಪ್ರಿಂಟ್ ದ ಲಿಂಕ್ ಲಿಸ್ಟ್ ಟಿಲ್ ಟೆಂಪ್ ಇಸ್ ನಾಟ್ ಈಕ್ವಲ್ ಟು ನಲ್. ಸೊ ಇಲ್ಲಿ ಮೇನ್ ಫಂಕ್ಷನ್ ಅಲ್ಲಿ ವಿ ಆರ್ ಕಾಲಿಂಗ್ ದ ಅದರ್ ಫಂಕ್ಷನ್ಸ್. ಕ್ರಿಯೇಟ್ ಲಿಸ್ಟ್ ಕಾಲ್ ಮಾಡ್ತಿದೀವಿ ಅಂದ್ರೆ ಇನಿಷಿಯಲಿ ಇಟ್ ವಿಲ್ ಕ್ರಿಯೇಟ್ ದ ಲಿಸ್ಟ್. ಅದಾದ್ಮೇಲೆ ಡಿಸ್ಪ್ಲೇ ಫಂಕ್ಷನ್ ಅಲ್ಲಿ ವಿ ವಿಲ್ ಡಿಸ್ಪ್ಲೇ ಕ್ರಿಯೇಟೆಡ್ ಲಿಸ್ಟ್. ಹೊಸದಾಗಿ ಏನ್ ಲಿಸ್ಟ್ ಕ್ರಿಯೇಟ್ ಮಾಡಿದೀವಿ ಅದನ್ನ ಡಿಸ್ಪ್ಲೇ ಮಾಡ್ತೀವಿ. ಅಂಡ್ ಆಫ್ಟರ್ ದಟ್ ಇನ್ಸರ್ಟ್ ಅಟ್ ಎಂಡ್ ಫಂಕ್ಷನ್ ಏನಿದೆ ಇದನ್ನ ಕಾಲ್ ಮಾಡ್ತೀವಿ. ಅಂಡ್ ಆಫ್ಟರ್ ಇನ್ಸರ್ಟಿಂಗ್ ದ ನೋಡ್, ಫೈನಲಿ ಅಗೇನ್ ವಿ ವಿಲ್ ಡಿಸ್ಪ್ಲೇ ದ ನ್ಯೂಲಿ ಕ್ರಿಯೇಟೆಡ್ ಲಿಂಕ್ಡ್ ಲಿಸ್ಟ್. ಅಪ್ಡೇಟೆಡ್ ಒನ್ ಏನಿದೆ ಅದನ್ನ ಪ್ರಿಂಟ್ ಮಾಡ್ತೀವಿ. ಸೊ ನಾವು ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ಸೊ ದಿಸ್ ಇಸ್ ದ ಪ್ರೋಗ್ರಾಮ್. Enter the number of nodes ಕೇಳ್ತಿದೆ. Let's enter it as 3. Data for first node, give it as 1. Second node ಗೆ 2, third node ಗೆ 3. See, original list ಅಂದ್ರೆ initially created list ಏನಿದೆ that is 1, 2, 3 and finally null ಇರುತ್ತೆ at the third list. ಯಾಕೆಂದ್ರೆ third ನೋಡ್ದು ಲಿಂಕರ್ ಪಾರ್ಟ್ ಅಲ್ಲಿ null ಸ್ಟೋರ್ ಮಾಡಿದೀವಿ. So that's why. And then now it is asking to enter the data to insert at the end. ಎಂಡ್ಗೆ ಯಾವ ಡೇಟಾ ಇನ್ಸರ್ಟ್ ಮಾಡಬೇಕು ಅಂತ ಕೇಳ್ತಿದೆ. ಲೆಟ್ಸ್ ಗಿವ್ ಇಟ್ ಆಸ್ 4. ಸಿ ಆಫ್ಟರ್ ಇನ್ಸರ್ಷನ್ ಅಪ್ಡೇಟೆಡ್ ಲಿಸ್ಟ್ ನೀವು ನೋಡ್ಬೋದು. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವಿತ್ IQ ಕ್ಲಾಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.